ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕತ್ತರಿ ಹಾಕಿದ ಅಧಿಕಾರಿಯ ತಲೆದಂಡ ಆಗಿದೆ. ಅಧಿಕಾರಿ ತಲೆದಂಡಕ್ಕೆ ಸೂಚನೆ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು. ಶಿವಮೊಗ್ಗದಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಆರೋಪ ಕೇಳಿ ಬಂದಿತ್ತು. ಈಗ ಶಿವಮೊಗ್ಗ ಆದಿಚುಂಚನಗಿರಿ ಕಾಲೇಜಿನಲ್ಲಿ ನಡೆದಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿದ್ದ ಜನಿವಾರ ಕತ್ತರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಯ ತಲೆದಂಡ ಆಗಿದೆ. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಯ ತಲೆದಂಡ ಆಗಿರುವಂತದ್ದು. ಜನಿವಾರ ಕತ್ತರಿಕೆ ಮಾಡಿ ಪರೀಕ್ಷಾ ವೇಳೆಯಲ್ಲಿ ಅವಕಾಶಗಳನ್ನು ಕೊಟ್ಟಿದ್ರು. ಈಗ ಪರೀಕ್ಷಾ ಸಮಯದಲ್ಲಿ ಜನಿವಾರವನ್ನ ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಯ ತಲೆದಂಡ ಆಗಿದೆ. ಜನಿವಾರ ಕತ್ತರಿಸಿದ ವಿದ್ಯಾರ್ಥಿ ಕೇಂದ್ರದಲ್ಲಿ ಈಗ ಅಧಿಕಾರಿಯ ತಲೆದಂಡ ಆಗಿದೆ. ಪರೀಕ್ಷಾ ಕೇಂದ್ರದ ಅಧಿಕಾರಿ ತಲೆದಂಡ ಆಗಿರುವಂತದ್ದು. ಶಿಕ್ಷಣ ಸಚಿವ ಸೂಚನೆ ಕೊಟ್ಟಿದ್ದಾರೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗೆ. ಸಿಇಟಿ ಪರೀಕ್ಷೆ ಬರೆಯಕ್ಕೆ ಬಂದಂತ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಗಾಯತ್ರಿ ದೀಕ್ಷೆ ಪಡೆದಂತ ಜನಿವಾರವನ್ನು ಅಲ್ಲಿಯ ಏನು ಸಿಬ್ಬಂದಿಗಳು ತೆಗೆಸಿರುವಂತ ಪ್ರಕರಣ. ಏನೋ ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಅಂತ ಏನು ಪರೀಕ್ಷೆ ಬರೀಲಿಕ್ಕೆ ಅಂತ ಹೇಳಿ ಕೊಠಡಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತ ಅಧಿಕಾರಿಗಳು ಏನು ಬ್ರಾಹ್ಮಣ ವಿದ್ಯಾರ್ಥಿಗಳದ್ದು ಜನಿವಾರವನ್ನು ತೆಗಿಲಿಕ್ಕೆ ಹೇಳ್ತಾರೆ. ಮಕ್ಕಳು ನಿರಾಕರಿಸಿದಾಗ ಜನಿವಾರವನ್ನು ಅಧಿಕಾರಿಗಳೇ ಅದನ್ನ ಕಟ್ ಮಾಡಿ ತೆಗೆದಿರ್ತಾರೆ. ಸೊ ಏನು ತೆಗೆದಿರ್ತಾರೆ ಸಂದರ್ಭ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ತಂದೆ ತಾಯಿಗೆ ವಿಷಯ ಗೊತ್ತಾದ ತಕ್ಷಣ ಏನು ಬ್ರಾಹ್ಮಣ ಸಮಾಜದವರೆಲ್ಲ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟಿರ್ತಾರೆ. ಇದೇನು ಯಾರೋ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು. ಏನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮಾನ್ಯ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಕೂಡ ಡಿ ಸಿ ಅವರಿಗೆ ಸೂಚನೆ ಕೊಟ್ಟು ಯಾರು ಆ ಅಧಿಕಾರಿ ಯಾಕೆ ಅದನ್ನ ಈ ತರ ಮಾಡಿದ್ದಾರೆ ಅದು ವರದಿಗೆ ಕೇಳಿದ್ದಾರೆ. ಮತ್ತೆ ಆ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಕೂಡ ಹೇಳಿರುವಂತದ್ದು. ಈಗ ಬಂದಿರುವ ಮಾಹಿತಿ ಪ್ರಕಾರ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಬಂದಿರುವಂತದ್ದು. ಶ್ರೀಕಾಂತ್, ಉಮೇಶ್, ಒಂದು ಕಡೆ ಹೇಳೋದಾದ್ರೆ ಈ ಸರ್ಕಾರದ ಅಧಿಕಾರಿಗಳು ಹೇಳ್ತಾರೆ ವಿದ್ಯಾರ್ಥಿಗಳಲ್ಲಿ ಅಸಮಾನತೆ ಇರಬಾರ್ದು, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆ ಉಲ್ಲೇಖಗಳನ್ನ ಕಂಡು ಬರ್ತಕ್ಕಂಥ ಸಮವಸ್ತ್ರ ಆಗಿರ್ಬೋದು, ಅವರ ಉಡುಪು ತೊಡುಕುಗಳಲ್ಲಿ ಸಮಾನತೆ ಇರಬೇಕಂತ ಕೂಡ ಇದೇ ಸರ್ಕಾರದ ಅಧಿಕಾರಿಗಳೇ ಹೇಳ್ತಾ ಇರ್ತಾರೆ. ಆದ್ರೆ ಈಗ ಒಂದು ಕಡೆಯಾಗ್ಲಿ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೂ ಕೂಡ ಬುರ್ಕವನ್ನ ಹಾಕಿಕೊಂಡು ಬರಬಾರ್ದಂತ ಕೂಡ ಇವರೇ ಹೇಳಿಕೆ ಕೊಡ್ತಾರೆ. ಆದ್ರೆ ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಆದ್ರೆ ಈಗ ಅಧಿಕಾರಿಗಳ ತಲೆದಂಡ ಆಗ್ತಾ ಇರುವಂತದ್ದು, ಇಬ್ಬರ ರಾಜಕೀಯ ಜಟಾಪಟಿಗಳ ಮಧ್ಯೆ ಅಧಿಕಾರಿಗಳ ತಲೆದಂಡ ಆಗ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಉಮೇಶ್. ಎಸ್ ಶ್ರೀಕಾಂತ್, ಎಕ್ಸಾಕ್ಟ್ಲಿ ಹೇಳ್ತಿರೋದು ಕರೆಕ್ಟ್ ಇದೆ. ಆದ್ರೆ ಏನು ಈ ಪೋಷಕರು ಆರೋಪ ಮಾಡ್ತಾ ಇರುವಂತದ್ದು ಶಾಲೆಗಳಲ್ಲಿ ಶಿಕ್ಷಕರು ಸಮಾನತೆಯನ್ನ ಕಾಪಾಡಬೇಕು, ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದನ್ನ ರಾಜಕಾರಣಿಗಳು ಹೇಳ್ತಾರೆ. ಮತ್ತೆ ಇಲ್ಲಿ ಏನೋ ವಿದ್ಯೆ ಕಲಿಸುವಂತ ಗುರುಗಳು ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಏನು ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಅಲ್ಲಿ ಸಮಾನತೆಯನ್ನ ಕಾಪಾಡದೆ ಅಥವಾ ಅಲ್ಲಿ ಅಸಮಾನತೆಯನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದೇ ಬಹುಶಃ ನಮ್ಮ ಅಧಿಕಾರಿಗಳೇ ಮಾಡ್ತಾ ಇರುವಂತದ್ದು. ಹಾಗಾಗಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ಅನ್ನೋದು ಪೋಷಕರ ಆರೋಪ ಕೂಡ. ಈಗೇನು ಈ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಕಾಪಿ ಚೀಟ್ ಹೊಡಿತಾರೆ ಅಥವಾ ಇನ್ನೇ ಮಾಡ್ತಾರೆ ಅನ್ನೋ ರೀಸನ್ಗೆ ಅಧಿಕಾರಿಗಳು ಹೇಳುವ ಪ್ರಕಾರ ಈ ಹಿಂದೆ ಕೂಡ ಈ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಕಾಪಿ ಚೀಟ್ ಮಾಡ್ತಾರೆ ಅನ್ನೋ ರೀಸನ್ಗೆ ಆ ಜನಿವಾರದಲ್ಲಿ ಏನೋ ಅವರು ಇಟ್ಕೊಂಡು ಬಂದಿರ್ತಾರೆ ಅನ್ನೋ ಉದ್ದೇಶದಲ್ಲೇ ತೆಗೆದಿವೆ. ಯಾವುದೇ ಜಾತಿ ಧರ್ಮನ ತೆಳಕಾಕ್ಬೇಕು ಅಥವಾ ಅವರು ಬ್ರಾಹ್ಮಣ ಉತ್ತಮ ಸಮಾಜ ಅನ್ನೋ ರೀಸನ್ಗೆ ನಾವು ಮಾಡಿಲ್ಲ ಅನ್ನೋವಂಥದ್ದು ಅಧಿಕಾರಿಗಳ ಆರೋಪವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ನಿನ್ನೆ ಜನಿವಾರ ಕಟ್ ಮಾಡಿ ತೆಗೆದಿರುವಂತದ್ದು ನಮ್ಮ ಹಿಂದೂ ಸಮಾಜದ ಅಥವಾ ಬ್ರಾಹ್ಮಣ ಸಮಾಜದ ಗೌರವಕ್ಕೆ ಧಕ್ಕೆ ತಂದಿದೆ. ಸೊ ಅವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಅವ್ರನ್ನ ಆ ಪೊಸಿಷನ್ ಇಂದ ಏನು ಅಲ್ಲಿಂದ ಅಮಾನತು ಮಾಡ್ಬೇಕು ಅನ್ನೋದು ಪೋಷಕರು ಮತ್ತೆ ಬ್ರಾಹ್ಮಣ ಸಮಾಜದ ಆರೋಪ ಆಗಿತ್ತು. ಸದ್ಯಕ್ಕೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಅವರನ್ನ ಅಮಾನತು ಮಾಡಿದ ಆದೇಶ ಬಂದಿದೆ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇವರಲ್ಲೇ ತುಂಬಾ ಗೊಂದಲಗಳಿದೆ. ಒಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಈಗಾಗಲೇ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಸಿಇಟಿ ನಿಯಮವನ್ನ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅವರವರ ಆಚರಣೆಗೆ ಸಂವಿಧಾನ ಅವಕಾಶ ಕೊಟ್ಟಿದೆ.
ಆಸಕ್ತಿದಾರರಾಗಿ ಜೊತೆಗೆ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶವಿದೆ. ಎಲ್ಲದರ ಬಗ್ಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಅಂತಹ ಧಾರ್ಮಿಕ ಆಚರಣೆ ಯಾರೇ ಮಾಡಿದರೂ ಕೂಡ ಅದನ್ನ ಒಪ್ಪಬೇಕಾಗುತ್ತೆ. ಸಿಇಟಿ ಪರೀಕ್ಷಾ ನಿಯಮದಲ್ಲಿ ಯಾವುದೇ ಗೊಂದಲ ಆಗದ ದೃಷ್ಟಿಯಿಂದ ಕ್ರಮಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೆಲವರು ಬುರ್ಕಾ ಹಾಕಿಕೊಂಡು ಬರ್ತೀನಿ ಅಂತಾರೆ. ಯಾರೋ ಬರ್ತಾರೆ, ಅದನ್ನು ಕೂಡ ಅದು ಕೂಡ ಗೊತ್ತಾಗೋದಿಲ್ಲ. ಇದರಿಂದ ಅವರಿಗೆ ಕೂಡ ಗೊಂದಲ ಉಂಟಾಗುತ್ತೆ ಬುರ್ಕಾ ಧರಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕೆಲವರು ಇನ್ನೊಂದನ್ನು ಹಾಕಿಕೊಂಡು ಬರ್ತಾರೆ, ಅವರು ಕೂಡ ಅದೇ ರೀತಿಯಾಗಿ ನಮಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಇವಾಗ ಗೊಂದಲ ಆಗ್ತಾ ಇದೆ. ಸಿದ್ಧಗಂಗಾ ಶ್ರೀಗಳು ಈ ಬಗ್ಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ, ಜೊತೆಗೆ ಹಿಂದೂ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಅನ್ನೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸಿದ್ಧಗಂಗಾ ಶ್ರೀಗಳು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲ, ಇದು ಅವರು ಸಿಇಟಿ ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೋಬೇಕು ಮೊದಲು. ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು, ನಂಬಿ ಬದುಕ್ಬೋದು, ನಂಬದೇನೋ ಬದುಕ್ಬೋದು. ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರೂ ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿಇಟಿಯಿಂದ ತೊಂದರೆ ಸಿಇಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಾರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೇ ಹಾಕೊಂಬತ್ತೀವಿ ಅಂತಾರೆ. ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕೊಂಬತ್ತೀವಿ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗೋಬೇಕಾ, ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗಿದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ಟಾಪಿಕ್ಕನ್ನು ಹೇಳಿ ನೋಡಿ. ಈಗಾಗಲೇ ಹೇಳ್ತಾ ಇದ್ದೆ, ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ, ಅಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಅದರದ್ದೇ ಆದ ಕೆಲವು ನಿಯಮಗಳಿರ್ತವೆ. ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯ ಬರೆಯುವ ಮುನ್ನ ಕೆಲವು ನಿಯಮಗಳನ್ನು ಕೂಡ ಜಾರಿಗೆಗೊಳಿಸಿರ್ತಾರೆ. ಆ ನಿಯಮಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಕೂಡ ನಡೆದುಕೊಳ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಬುರ್ಕಾ ಹಾಕಿಕೊಂಡ್ರೆ ಯಾವ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರವನ್ನ ಪ್ರವೇಶ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಕೆಲವು ವಿದ್ಯಾರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಶೇಷವಾದ ಉಡುಪುಗಳನ್ನು ಕೂಡ ಹಾಕೊಂಡು ಬರ್ಲಿಕ್ಕೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೂಡ ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪರೀಕ್ಷೆಯನ್ನ ನಡೆಸುವ ಶಿಕ್ಷಕರು ಕೂಡ ಗೊಂದಲಕ್ಕೀಡಾಗ್ತಾರೆ. ಯಾಕಂದ್ರೆ ಅಲ್ಲಿರುವ ನಿಯಮಗಳಿಗೆ ತಕ್ಕಂತೆ ಅವರು ಕೂಡ ನಡೆದುಕೊಳ್ಬೇಕಾಗುತ್ತೆ, ವಿದ್ಯಾರ್ಥಿಗಳು ಕೂಡ ನಡೆದುಕೊಳ್ಬೇಕಾಗುತ್ತೆ. ಆ ನಿಯಮವನ್ನ ಜಾರಿಗೆ ಮಾಡಲಿಕ್ಕೆ ಕೂಡ ಶಿಕ್ಷಕರು ಕೂಡ ನಿರ್ವಹಿಸಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಡೆಯಾದರೆ, ಜೊತೆಗೆ ಶಿಕ್ಷಕರು ಅದನ್ನ ಜಾರಿಗೆಗೊಳಿಸುವ ಶಿಕ್ಷಕರಿಗೆ ಕೂಡ ಗೊಂದಲ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ತಲೆದಂಡ ಆಗ್ತಾ ಇದೆ, ಏನು ಶಿಕ್ಷಕರ ತಲೆದಂಡ ಆಗ್ತಾ ಇದೆ. ಇವರ ಹೇಳಿಕೆ ಆಗಿರ್ಬೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ನಿಯಮಗಳನ್ನ ಜಾರಿಗೆಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲದರ ನಡುವೆ ವಿದ್ಯಾರ್ಥಿಗಳು ಒಂದು ಕಡೆ ಅವರ ಸ್ವಇಚ್ಛೆಯ ಅನುಸಾರವಾಗಿ ಉಡುಪುಗಳನ್ನ ತೊಡುವುದಾಗಿರ್ಬೋದು, ಅದನ್ನ ಜಾರಿಗೆಗೊಳಿಸುವ ನಿಯಮದಲ್ಲಿ ಶಿಕ್ಷಕರ ಲೋಪದೋಷ ಆಗಿದೆಯೋ ಅಥವಾ ಆ ನಿಯಮ ಏನಿದೆ ಅದನ್ನು ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಅದಕ್ಕೆ ಆದಂತ ಕೆಲವು ನಿಯಮಗಳಿರ್ತವೆ. ಸಮವಸ್ತ್ರವನ್ನು ಧರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದೇ ರೀತಿಯಾಗಿ ಶಿಕ್ಷಕರು ಕೂಡ ನಡೆದುಕೊಳ್ತಾರೆ. ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿ ಕೆಲವು ನಿಯಮಗಳನ್ನ ಜಾರಿಗೆಗೊಳಿಸುವಲ್ಲಿ ಅವರು ಕೂಡ ತಮ್ಮ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವು ಲೋಪದೋಷಗಳಾಗಿದೆ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಶಿಕ್ಷಕರ ತಲೆದಂಡ ಆಗಿದೆ. ಇದಕ್ಕೆ ಮಧು ಬಂಗಾರಪ್ಪ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ